Seriously, ಹೊಸಳ್ಳಿ ಗುಡ್ಡ is one of the toughest I have ever climbed. ಇದುವರೆಗೂ ಹತ್ತಿರದಲ್ಲಿ ದೂರ ಅಂತಲ್ಲ. ಹೇ ಗಾಯ್ಸ್, ಇವತ್ತು ನಾವು ಹೋಗಿದ್ದು ಹೊಸಳ್ಳಿ ಗುಡ್ಡ ಅಂಥೇಳಿ. ಇದು ಸಕಲೇಶ್ಪುರದಿಂದ ಒಂದು 40 ಕಿಲೋಮೀಟರ್ ದೂರ ಆಗುತ್ತೆ. ಒನ್ ಆಫ್ ದ ಬೆಸ್ಟ್ ಟ್ರೆಕ್ಕಿಂಗ್ ಅಂತ ಹೇಳ್ಬೋದು ಶಾರ್ಟ್ ಟರ್ಮ್ ಡ್ಯೂರೇಷನ್ಸ್ಗೆ. ಆ್ಯಂಡ್ ವಿ ಹ್ಯಾವ್ ಫೇಸ್ ಸಮ್ ವೆರಿ ಯುನೀಕ್ ಎಕ್ಸ್ಪೀರಿಯನ್ಸಸ್. ಎಂಜಾಯ್ ದ ವ್ಲಾಗ್. ಆ್ಯಕ್ಚುಲಿ ಅಲ್ಲಿಗೆ ಹೋಗಬೇಕು. ಆ್ಯಕ್ಚುಲಿ ಬಂದಿದ್ದು ಆ ಪಾಯಿಂಟಿಗೆ ಹೋಗೋಣ ಅಂತ, ಬಟ್ ಹೋಗ್ತಾ ಇರೋದು ಈ ಪಾಯಿಂಟಿಗೆ. ಬಾ ವಾಪಸ್ ಅಲ್ಲಿಗೆ ಹೋಗೋಣ. ವಿಡಿಯೋದಲ್ಲಿ ಹೆಂಗೆ ಅನಿಸ್ತಿದೆಯೋ ಗೊತ್ತಿಲ್ಲ. ಪೀಕ್ ಮಾತ್ರ ಸಾಕಾದ ಕಷ್ಟ ಇದೆ ಹೋಗೋದಕ್ಕೆ. Seriously, ಹೊಸಳ್ಳಿ ಗುಡ್ಡ is one of the toughest I have ever climbed. ಇದುವರೆಗೂ ಹತ್ತಿರದಲ್ಲಿ ದೂರ ಅಂತಲ್ಲ, ಸಪೋರ್ಟಿಗೆ ಏನೂ ಇಲ್ಲ ಆ್ಯಂಡ್ ಫುಲ್ ಸ್ಲಿಪ್ಪರಿ ಪ್ಲೇಸಸ್. ಫುಲ್ ಮಿಸ್ಟ್ ಇದೆ ಮಾರೆ, ವ್ಯೂ ಕಾಣಿಸ್ತಿಲ್ಲ. ಆ ಕಡೆಯಿಂದ ಪ್ರಪಾತ, ಈ ಕಡೆಯಿಂದ ಪ್ರಪಾತ. ಅಲ್ಲಿ ನೋಡಿ, ಈ ಮಳೆಯಲ್ಲೂ ಬೆವರ್ತಾ ಇದ್ದೀವಿ, ಫುಲ್ ಬೆವರು. ಶೂಟಿಂಗ್ ಪಾಯಿಂಟ್ ಅಂತ ಹೇಳ್ತಾರೆ, ಅದಕ್ಕೆ ತಕ್ಕನಂಗಿದೆ. ವೆಡ್ಡಿಂಗ್ ಫೋಟೋ ಶೂಟ್ ಮಾಡ್ಸೋರು ಏನಾದ್ರು ಇಲ್ಲಿಗೆ ಬಂದುಬಿಟ್ರೆ ಕ್ಯಾಮ್ರೆಲ್ಲ ಹೊತ್ಕೊಬರೋಷ್ಟಿಗೆ ಸುಸ್ತಾಗಿ ಬಿದ್ದೋಗ್ಬಿಡ್ತಾರೆ ಅಲ್ಲ. ಓ, ನೆಕ್ಸ್ಟ್ ಇನ್ನೂ ಒಂದು ಪೀಕ್ ಇದೆ ಅಲ್ಲಿ. ಮಂಜುಳ ಕಾಣಿಸ್ತಿಲ್ಲ ನಿಂಗೆ? ಅವ್ರಿಗೆ ಕೇಳಬೇಕಿತ್ತು ಎಷ್ಟು ದೂರ ಇದೆ ಅಂತಿನ್ನ. ಇಲ್ಲ, ಫುಲ್ ಹೋಗಿದ್ರು ಅವರು. ಅಕ್ಕಿ ಅಲ್ಲ, ರಿಟರ್ನ್ ಹೊರಟ್ವಿ. ತುಂಬ ಐಸೋಲೇಟೆಡ್ ಪ್ಲೇಸ್ ಇದೆ. ಈಗ ಇಳಿಜಾರು ಸ್ಟಾರ್ಟು. ಇನ್ನೊಂದ್ಸಲ ಬರೋಣ ಟಾಪ್ ಪಾಯಿಂಟ್ ತನಕ ಹೋಗೋದಕ್ಕೆ. ಲೇಟ್ ಆಯಿತು. 1 ಸೆಕೆಂಡ್ ಮೀಟರ್ ಆಫ್ ಇಬ್ರಿಗೂ. ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ. ಈಗ ಡೌನ್ ಇಳಿಯೋದಿರೋದು. ಇಳಿಬೋದು. ಅಲ್ಲಿ ಮಾತಿವಾಗ ಗಾಡಿ ಹತ್ತಿಸ್ಬೇಕಲ್ಲ. ವ್ಯೂ ಪಾಯಿಂಟ್ ನೋಡಿ ಹೆಂಗಿದೆ.
ಹಾಯ್. ವರ್ತ್ ಟ್ರೆಕ್ಕಿಂಗ್ ಮಾತ್ರ ಇದು. ಚಿಕ್ಕ ಗ್ರೂಪಲ್ಲಿ ಬರೋದಕ್ಕೆ ತುಂಬ ಚೆನ್ನಾಗಿದೆ. ಸ್ವಲ್ಪ ಫಿಸಿಕಲಿ ಫಿಟ್ ಇಲ್ಲದೆ ಇದ್ರೆ ಕರ್ಕ ಬಂದ್ಬಿಟ್ರೆ ಅವ್ರಲ್ಲಿ ಉಳ್ಕೊಂಡ್ ಬಿದ್ದೋಗದೆ. ಹೆಂಗಾಗಿತ್ತು ಅಲ್ಲಿ ಸೌಂಡ್ ಕೇಳಿದಾಗ ಹೆಂಗಾಗಿತ್ತು? ಆ್ಯಕ್ಚುಲಿ ಇಂಥ ಓಪನ್ ಪ್ಲೇಸಲ್ಲೆಲ್ಲ ಪ್ರಾಣಿಗಳಂಗೆ ನಮ್ಮ ಮೇಲೆ ಅಟ್ಯಾಕ್ ಮಾಡಲ್ಲ ಯೂಶ್ವಲಿ, ಬಟ್ ಆ ಸೌಂಡ್ ಕೇಳೋದಕ್ಕೆ ವಿಚಿತ್ರವಾಗಿತ್ತು. ಅದಕ್ಕೆ ಇಷ್ಟೊತ್ತಿನಲ್ಲಿ ರಿಸ್ಕ್ ಬೇಡ ಅಂತ ಹೇಳಿ ವಾಪಸ್ ಇಳಿತಾ ಇದ್ದೀವಿ. ಕೆಳಗೆ ನೋಡ್ಕೊಂತೀನಿ, ಏನು ಪ್ರಾಬ್ಲಮ್ ಇಲ್ಲ. ಒಂದೊಳ್ಳೆ ರ್ಯಾಲಿ ಬೈಕ್ ಆಗ್ಬಿಟ್ರೆ ಇಲ್ಲೆಲ್ಲ ಹತ್ಕೊಂತ ಬಂದ್ಬಿಡ್ಬೋದು. ಓಕೆ, ಕಷ್ಟ ಆಗ್ತಿದೆ ವಿಡಿಯೋ ಮಾಡ್ಕೊಂಡು ಹತ್ತೋದಕ್ಕೆ, ಆಮೇಲೆ ಮಾಡೋಣ.